Sunshine, sunshine, sunshine. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಈಶ್ವರತ್ನ ಕಿಚನ್. ನಾನಿವತ್ತು ಸಿಂಪಲ್ಲಾಗಿ ಒಂದು ಹೀರೆಕಾಯಿ ತೊವೆ ಮಾಡ್ತಾ ಇದ್ದೀನಿ. ಅದು ಚಪಾತಿಗೆ, ರೊಟ್ಟಿಗೆ, ಯಾವುದಾದ್ರು ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಆ ಥರ, ಮತ್ತು ಅನ್ನಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಈ ರೆಸಿಪಿನ ವೀಕ್ಲಿ ಒಂದು ಸಲನಾದ್ರು ಮಾಡ್ತಾ ಇರ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಅದರಿಂದ ನಾನು ಮಾಡ್ತಾ ಇರ್ತೀನಿ ಅವಾಗವಾಗ. ನಿಮ್ಗೂ ಈ ರೆಸಿಪಿನ ತೋರಿಸ್ಬೇಕು ಅಂತ ಅನ್ನಿಸ್ತು ನನಗೆ. ಈ ರೆಸಿಪಿನ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಅದು ಕುಕ್ಕರ್ ಬಿಸಿ ಆದಮೇಲೆ ಒಂದು ಚೂರು ಆಯಿಲ್ ಹಾಕ್ತಿದ್ದೀನಿ, ಜಾಸ್ತಿ ಹಾಕಿಲ್ಲ, ಚೂರು ಆಯಿಲ್ ಹಾಕಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ನಾನಿಲ್ಲಿ ಹೀರೆಕಾಯಿ ತೊವೆ ಮಾಡೋದಕ್ಕೆ ಹೆಸರು ಬೇಳೆನ ಬಳಸ್ತಿದ್ದೀನಿ. ಹೆಸರು ಬೇಳೆ ಹೀರೆಕಾಯಿ ತೊವೆಗೆ ಒಂದು ಒಳ್ಳೆ ರುಚಿನ ಕೊಡುತ್ತೆ. ಹೆಸರು ಬೇಳೆನ ತರಕಾರಿ ಹೆಚ್ಚೋದಕ್ಕಿಂತ ಮುಂಚೆನೇ ನೀರಲ್ಲಿ ತೊಳೆದು ಚೆನ್ನಾಗಿ 2 ಸಲ ನೆನೆ ಹಾಕಿದ್ದೆ. ಈಗ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರೊಳಗಡೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಇಲ್ಲ ಅಂದರೆ ತೊವೆನಲ್ಲಿ ಸ್ವಲ್ಪ ಲೋಳೆ ಥರ ಬರುತ್ತೆ. ಹುರ್ಕೊಳ್ಳಿಲ್ಲ ಅಂದರೆ, ಹುರ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೇನೂ ಕೂಡ ಹಾಕ್ಬೋದು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. 1ರಿಂದ 2 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಅದರ ಹಸಿ ವಾಸನೆ ಹೋಗೋ ತನಕ. ಈ ತೊವೆನ ಡೈರೆಕ್ಟಾಗಿ ಕೂಡ ಎಲ್ಲನೂ ಒಟ್ಟಿಗೆ ಮೊದಲೇ ಒಗ್ಗರಣೆಗೆ ಹಾಕಿ ವಿಷಲ್ ಹಾಕ್ಸ್ಬೋದು. ಆದರೆ ನಾನು ಯಾವಾಗ್ಲೂ ಲಾಸ್ಟಿಗೆ ಒಗ್ಗರಣೆಗೆ ಹಾಕ್ತೀನಿ. ಲಾಸ್ಟಿಗೆ ಒಗ್ಗರಣೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಎಲ್ಲದ್ರದ್ದು, ಸಾಂಬಾರ್ದು, ಗೊಜ್ಜು ಎಲ್ಲದ್ರದ್ದು. ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇಲ್ಲಿ ಹೀರೆಕಾಯಿನ ಸಣ್ಣದಾಗಿ ಇಷ್ಟು ಈ ಥರ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಈಗ ಟೊಮೆಟೊ ಕೂಡ 2 ಹೆಚ್ಚಿಗೆ ಇಟ್ಕೊಂಡಿದ್ದೀನಿ, 2 ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಈಗೆಲ್ಲ ಸೇರಿ ಮಿಕ್ಸ್ ಮಾಡಿಬಿಡೋಣ ಸ್ವಲ್ಪ. ಈಗ ಲಿಡ್ನ ಕ್ಲೋಸ್ ಮಾಡಿ 4 ವಿಷಲ್ ಬರ್ಸ್ಕೊಳ್ಳೋಣ, 4 ವಿಸಲ್. ಅದು ವಿಸಲ್ ಬರೋಣ ಅಷ್ಟರಲ್ಲಿ ನಾನು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತು ರೊಟ್ಟಿಗೂ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು 4 ವಿಸಲ್ ಬಂದು ಆಫ್ ಮಾಡಿದ್ದೆ. ಇವಾಗ ಅದು ಪ್ರೆಷರ್ನ ತೆಗಿಯೋಣ. ಸ್ವಲ್ಪ ಹೊತ್ತು ಆದಮೇಲೆ ತೆಗಿತಾ ಇದ್ದೀನಿ. ಟೈಮ್ ಆಗಿದೆ ಇವಾಗ, ಅದಕ್ಕೆ ಬೇಗ ತೆಗಿತಾ ಇದ್ದೀನಿ. ನೋಡಿ ಕಲಸೋಗಿದೆ ಹೆಸರು ಬೇಳೆ ಎಲ್ಲ ಚೆನ್ನಾಗಿ. ಹಂಗೆ ಕಲಸೋಗ್ಬೇಕು, ಹಂಗೆ ಕಲಸಿದ್ರೇ ಟೇಸ್ಟು. ಹೀರೆಕಾಯಿ ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ಒಂಚೂರು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ. ಅದು ಚೆನ್ನಾಗಿ ಕುದ್ದಾಗ ಬೇಳೆ ಎಲ್ಲ ಸ್ಮ್ಯಾಶ್ ಆಗುತ್ತಲ್ಲ, ಆಗ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅದನ್ನು ಸ್ವಲ್ಪ ಸ್ಟವ್ ಆನ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ನಾನು ಮೊದಲು ಉಪ್ಪು ಹಾಕಿರಲಿಲ್ಲ ಅಲ್ವಾ, ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಅದು ಚೆನ್ನಾಗೆಲ್ಲ ಮಿಕ್ಸ್ ಆಗಲಿ, ಉಪ್ಪು ಕೂಡ ಕರಗಲಿ. ಇವಾಗ ಕುದ್ದಿದೆ ಸಾಕು. ಇವಾಗ ಒಂದು ಪಾತ್ರೆಗೆ ಒಗ್ಗರಣೆಗೆ ಹಾಕ್ಬಿಡೋಣ. ಒಂದು ಪಾತ್ರೆ ಇಟ್ಟು ಅದು ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು ಹಾಕೋಣ. ಸಾಸಿವೆ ಜೀರಿಗೆ ಎಲ್ಲ ಪಟ ಅಂತ ಸಿಡಿಲಿ. ಅದು ಸಿಡಿದಾದ್ಮೇಲೆ ನಾನು ಸಿಪ್ಪೆ ತೆಗ್ದು ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನೋಡಿ, ಅದನ್ನು ಫಸ್ಟು ಎಣ್ಣೆಗೆ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ. ನಾನು ಖಾರಕ್ಕೆ ಬೇರೆ ಏನೂ ಮೊದಲೇ ಹಾಕಿಲ್ಲ, ಇವಾಗ ಹಾಕ್ತಿದ್ದೀನಲ್ಲ ಹಸಿರು ಮೆಣಸಿಕಾಯಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಯಲ್ಲಿ. ಅದು ಫ್ರೈ ಆದಮೇಲೆ ಇವಾಗ ತೊವೆನ ಸುರಿಯೋಣ. ಈಗ ಸುರಿದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮದು ಘಮ ಪರಿಮಳಯುಕ್ತ ಹೀರೆಕಾಯಿ ತೊವೆ ರೆಡಿ ತಿನ್ನೋದಕ್ಕೆ. ಈಗ ಇದನ್ನು ರೊಟ್ಟಿ ಜೊತೆ ತಿಂತಾಯಿದ್ರೆ ಅದ್ರ ಮಜಾ ತಿಂದವ್ರಿಗಷ್ಟೇ ಗೊತ್ತಿರುತ್ತೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಮೇಲೆ ಉದುರಿಸ್ಬಿಟ್ರೆ ಸಾಕು, ಅಷ್ಟೇ ಮುಗೀತು. ಇವಾಗ ತಿರುಗಿಸ್ಬಿಟ್ಟು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳೋಣ.
ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದಕ್ಕೆ ನಾನು ಇನ್ನೊಂಚೂರು ಉಪ್ಪು ಹಾಕಿದೆ. ಈಗ ಉಪ್ಪನ್ನು ಕರಗಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಾಕು, ಟೇಸ್ಟ್ ಕರೆಕ್ಟಾಗಿದೆ. ಮುಚ್ಚಿ ಎತ್ತಿಟ್ಬಿಡೋಣ. ಈಗ ರೊಟ್ಟಿ ಮಾಡಿಕೊಂಡು ಅದನ್ನು ಬಿಸಿ ಬಿಸಿ ತವೆ ಹಾಕ್ಕೊಂಡು ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾ, ಅದು ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಹೊಗೆ ಬರ್ತಾ ಇದೆ ಬಿಸಿ ಬಿಸಿ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಹೀರೆಕಾಯಿ ತೊವೆನ ಮಾಡೋದು ಅಂತ. ಅದಕ್ಕೇನು ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಹೊರಗಡೆ ತರಬೇಕು ಅನ್ನೋದು ಏನಿಲ್ಲ. ಮನೆಯಲ್ಲಿರೋ ಅಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸು, ದಿನನಿತ್ಯದಲ್ಲಿ ಅಡುಗೆಯಲ್ಲಿ ಬಳಸೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಎಲ್ಲರಿಗೂ ಮಾಡಿಕೊಟ್ಟಾಯಿತು ರೊಟ್ಟಿ. ಈಗ ನಾನು ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ ತಿನ್ನೋದಕ್ಕೆ. ನನಗೆ ತರಕಾರಿ ಸಾರೊಳಗಡೆ ಹೀರೆಕಾಯಿ ಹಾಕಿದ್ರೆ ನಂಗೆ ಇಷ್ಟ ಆಗಲ್ಲ, ನಾನು ಕೂಡ ಸೈಡಲ್ಲಿ ಎತ್ತಿಡ್ತೀನಿ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈ ಥರ ಮಾಡಿ ಟೇಸ್ಟ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.